ಹಾಯ್ ಎಲ್ಲರಿಗೂ ನಮಸ್ಕಾರ. ಸೌಮ್ಯ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಆರೋಗ್ಯಕ್ಕೆ ಬಹಳ ಉಪಕಾರವಾದ ಮೊಳಕೆ ಕಟ್ಟಿದ ಕಾಳಿನ ಸಾಂಬಾರು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸರಳ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ನಾನಿವತ್ತು ತಿಳಿಸ್ಕೊಡ್ತೀನಿ ನಿಮಗೆ. ಕೊನೆ ತನಕ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಮೊದಲಿಗೆ ಮೊಳಕೆ ಕಾಳನ್ನ ಒಂದು ಬಟ್ಲಲ್ಲಿ ತೊಳೆದಿಟ್ಕೊಳ್ಳಿ. ಹಾಗೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ತೊಳೆದಿಟ್ಕೊಳ್ಳಿ. ಆಮೇಲೆ ಒಂದು ಜಾಡಿಗೆ ಸ್ವಲ್ಪ ಕಾಯಿ, ಒಂದೆರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಹಾಗೆ ಒಂದೆರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ರುಬ್ಬಿಟ್ಕೊಳ್ಳಿ. ಆಮೇಲೆ ಒಲೆ ಮೇಲೆ ಒಂದು ತಪ್ಪಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಪ್ರಮಾಣದ ಆಯಿಲ್ನ ಹಾಕ್ಕೊಂಡು ಏನು ತೊಳೆದಿಟ್ಕೊಂಡಿರ್ತೀರ ಮೊಳಕೆ ಕಾಳನ್ನ ಅದನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೀರನ್ನ ಚೆನ್ನಾಗಿ ಸೋರಿಸಿ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ. ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ಇದನ್ನು ಕೂಡ ಇದು ಅಷ್ಟೇ, ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನೀವು ನೀರು ಆ್ಯಡ್ ಮಾಡಬೇಡಿ, ಅದಕ್ಕೂ ಮುಂಚೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಹಸಿ ಸ್ಮೆಲ್ ಹೋಗೋ ತನಕ ಮಾಡಿ. ಅದು ಕಾಳಿಗೆಲ್ಲ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ಈಗ ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಸಾರು ಎಷ್ಟು ಕ್ವಾಂಟಿಟಿನಲ್ಲಿ ಬೇಕು ಅಂತ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಆಲೂಗೆಡ್ಡೆ ಬದನೆಕಾಯಿ ಏನು ಕಟ್ ಮಾಡ್ಕೊಂಡಿರ್ತೀರೋ ಇವಾಗಲೇ ಆ್ಯಡ್ ಮಾಡಿ, ಯಾಕಂದರೆ ಇದಕ್ಕೂ ಕೂಡ ಮಸಾಲೆ ಹಿಡಿಬೇಕು. ನಂತರ ರುಚಿಗೆ ಎಷ್ಟು ಉಪ್ಪು ಬೇಕು ಅಂತ ನೋಡಿಕೊಂಡು ಅರಳು ಉಪ್ಪನ್ನ ಹಾಕ್ಕೊಳ್ಳಿ. ಕೆಲವರು ಸಾಂಬಾರು ಕುದಿ ಬರುತ್ತಲ್ಲ ಆವಾಗ ಉಪ್ಪನ್ನ ಆ್ಯಡ್ ಮಾಡ್ತಾರೆ, ಬಟ್ ಇವಾಗ ಹಾಕೋದ್ರಿಂದ ಕಾಳು ಮತ್ತು ತರಕಾರಿಗೂ ಕೂಡ ಉಪ್ಪು ಹಿಡಿಯುತ್ತೆ. ಹಾಗೂ ಮಾಡ್ಬೋದು, ಇಲ್ಲ ಇವಾಗಲೇ ಹಾಕ್ತೀನಿ ಅಂದ್ರೂ ಹಾಕೊಬೋದು. ಈಗ ಇದನ್ನು ಬೇಯೋಕ್ಕೆ ಬಿಡಿ. ನೋಡಿ ಕುದೀತಿದೆ. ಈ ಥರ ಒಂದು 10-15 ನಿಮಿಷ ಬೇಯಿಸ್ಕೊಂಡ ಮೇಲೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಯಾವ ಥರ ಇದೆ. ಕಾಳು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಇಷ್ಟೇ, ತುಂಬಾ ಈಸಿ ಮೆಥಡ್ ಇದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಸಾಂಬಾರು. ಇದನ್ನು ಮುದ್ದೆ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಈ ಮೊಳಕೆ ಕಾಳನ್ನ ತಿನ್ನೋದ್ರಿಂದ ಹೆಲ್ತಿಗೆ ಏನೇನೆಲ್ಲ ಬೆನಿಫಿಟ್ ಇದೆ ಅಂತ ಈಗ ನಾವು ತಿಳ್ಕೊಳ್ಳೋಣ. ಈ ಮೊಳಕೆ ಕಾಳನ್ನು ಆಹಾರದ ಖಜಾನೆ ಅಂತಲೇ ಕರಿಬೋದು, ಯಾಕಂದರೆ ಇದರಲ್ಲಿ ಅಧಿಕ ಪ್ರಮಾಣದ ಫೈಬರ್ ಅಂಶ ಇರುತ್ತೆ. ಹಾಗೆ ಇದರಲ್ಲಿ ಪ್ರೋಟೀನ್ ಕೂಡ ಇರುತ್ತೆ. ಆದ್ದರಿಂದ ಇದನ್ನು ಎರಡವಾಗಿ ತಿನ್ನೋದ್ರಿಂದ ದೇಹಕ್ಕೆ ಇದರಿಂದ ಹಲವಾರು ಉಪಯೋಗಗಳಿವೆ. ಇದು ಡಯಟ್ ಮಾಡ್ತಿರೋರ್ಗಂತೂ ತುಂಬ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಹಾಗೂ ಇದನ್ನು ಬಾಡಿಗೆ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಇದನ್ನು ಸೇವಿಸಿದ ನಂತರ ದಿನ ಪೂರ್ತಿ ನಮ್ಮ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ. ಹೀಗೆ ಹಲವಾರು ಉಪಯೋಗವಿರುವ ಈ ಮೊಳಕೆ ಕಾಳನ್ನು ನೀವು ಸೇವಿಸಿ ಹಾಗೂ ನಿಮ್ಮ ಜೀವನವನ್ನು ಆರೋಗ್ಯವಾಗಿರಿಸಿಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.